ಮೇಡಮ್ ಹೇಳಿದ್ವಿ ಪಿತೃಪಕ್ಷದ ಬಗ್ಗೆ. ಈಗ ತುಂಬಾ ಜನ ಅವ್ರವ್ರಿಗೆ ಆದಂಗೆ ಆಚರಣೆ ಮಾಡ್ತಾರೆ. ಈಗ ಕರೆಕ್ಟಾಗಿ ಆಚರಣೆ ಮಾಡೋದು ಹೇಗೆ ಅಂತ ಅದ್ರ ವಿಧಾನ ಹೇಳ್ಬೋದಾ? ನೋಡಿ, ಇವಾಗ 15 ದಿವಸದಲ್ಲಿ ಯಾವತ್ತಾದರೂ ಒಂದೊಂದು ದಿನ ಮಾಡ್ಕೊಂಡು ಬನ್ನಿ. ಯಾಕಂದರೆ ಎಲ್ಲರೂ ಮನೆಗೂ ಎಲ್ಲರೂ ಹೋಗಬೇಕು ಅಂದರೆ ಇದು ಅವ್ರ ಕುಟುಂಬದವರು ಮಾಡ್ಕೊಳ್ಳೋವಂಥ ಒಂದು ಪಕ್ಷದ ಕಾರ್ಯಕ್ರಮ ಪಿತೃಪಕ್ಷ ಅಂದಾಗ. ನೋಡಿ, ಒಂದು ಮನೇಲಿ ಮಕ್ಕಳು, ಹೆಣ್ಣು ಮಕ್ಕಳು, ಹೆಣ್ಣು ಮಕ್ಕಳು ಅವರು ಎಲ್ಲ ಸೇರಿಕೊಂಡು ಮಾಡೋವಂಥ ಒಂದು. ಇವಾಗ ಒಬ್ಬೊಬ್ಬರು ಮನೇಲಿ ಒಂದೊಂದು ದಿನ ಮಾಡ್ಕೊಳ್ಳೋದಕ್ಕೆ ಈ 15 ದಿನ ಟೈಮ್ ಇರುತ್ತೆ. ಸೊ ಈ 15 ದಿನದಲ್ಲಿ ತುಂಬ ಜನ ಅಮಾವಾಸ್ಯೆ ದಿನ ಕೂಡ ಮಾಡ್ತಾರೆ. ತುಂಬ ಜನ ಅಮಾವಾಸ್ಯೆ ದಿನ ಮಾಡೋದ್ರಿಂದ ಅದು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಜೊತೆಗೆ ಈ ಪಿತೃಪಕ್ಷ ಅಂತ ಬಂದಾಗ ನೋಡಿ, ಇದು ಹಿಂದೂ ಧರ್ಮದಲ್ಲಿ ಮಾತ್ರ, ಅದು ಹಿಂದೂಗಳಿಗೆ ಮಾತ್ರನೇ ಇದು ತುಂಬ ಅತೀತಿ ಅಂತ ಹೇಳ್ತೀವಿ. ಯಾಕಂದರೆ ನಮಗೆ ಸಿಕ್ಕಿರುವಂತಹ ಇದು ಒಂದು ಪುಣ್ಯ ಅಂತ ಹೇಳ್ಬೋದು. ಅಂದರೆ ನಮ್ಮ ಪೂರ್ವಜರನ್ನ, ನಮ್ಮ ಪಿತೃಗಳನ್ನ ನೆನೆಸ್ಕೊಳ್ಳೋಕ್ಕೆ ಮಾಡೋಕ್ಕೆ ಸಿಕ್ಕಿರೋವಂಥ ಒಂದು, ಅಂದರೆ ನಾವು ಒಂಥರ ಅದೃಷ್ಟ ಮಾಡಿದ್ದೀವಿ. ಅವ್ರು ಇಲ್ಲದೇ ಇದ್ದರೂ ಕೂಡ ಅವ್ರಿಗೋಸ್ಕರ ಅವ್ರನ್ನ ನೆನೆದು ಅವ್ರಿಗೋಸ್ಕರ ಮಾಡೋವಂಥ ಈ 15 ದಿನ ಅವ್ರಿಗಾಗೆ ನಮಗೆ ಬಂದಿರೋದ್ರಿಂದ ನಾವು ಪುಣ್ಯವಂತರು ಅಂತ ಹೇಳ್ಬೋದು. ಅದೇ ರೀತಿ ನೋಡಿ, ಇದು ಬೇರೆ ಯಾವ ಧರ್ಮದಲ್ಲೂ ಇದು ನಡೆಯೋದಿಲ್ಲ, ನಮ್ಮ ಹಿಂದೂಗಳು ಮಾತ್ರ ಮಾಡ್ತಾರೆ. ಹಾಗಾಗಿ ಈ ಒಂದು ಪಿತೃಪಕ್ಷನ ಮಾಡಿದಾಗ ಎಳ್ಳಿನಿಂದ ಮಾಡಿರೋಂತಹ ಯಾವುದೇ ಒಂದು ಪದಾರ್ಥವನ್ನು ಅವರ ಮನೆಯಲ್ಲಿ ಮಾಡೋದು ಎಲ್ಲರ ಮನೆಯಲ್ಲೂ ಇದು ವಾಡಿಕೆ. ಯಾಕಂದರೆ ಇವಾಗ ನಾವೇನಾದರೂ ತರ್ಪಣ ಬಿಟ್ಟಾಗ ಎಳ್ಳು ನೀರನ್ನು ಬಿಡ್ತೀವಿ. ಏನಕ್ಕೆ ಅಂತಂದರೆ ಡೈರೆಕ್ಟ್ ಅವ್ರಿಗೆ ಇದು ಸೇರಲಿ ಅಂತ ಬಿಡ್ತೀವಿ. ಹಾಗಾಗಿ ಎಳ್ಳಿನಿಂದ ಮಾಡಿರೋ ಪದಾರ್ಥವನ್ನು ಅತಿ ಹೆಚ್ಚು ಮಾಡ್ತಾರೆ. ಅಥವಾ ನೋಡಿ, ಬೆಳಗ್ಗೆ ಪಿಂಡ ಪ್ರದಾನ ಮಾಡಬೇಕಾದ್ರೆ ಅದರಲ್ಲೂ ಕೂಡ ಎಳ್ಳನ್ನು ಮಿಕ್ಸ್ ಮಾಡಿರ್ತಾರೆ. ಇದು ತುಂಬ ಮುಖ್ಯ ಅಂತ ಈ ಒಂದು ಪಿತೃಪಕ್ಷದ ಟೈಮಲ್ಲಿ ಮಾಡ್ತಾರೆ. ಏನೂ ಇಲ್ಲ ಅಂದರೆ ಸ್ವಲ್ಪ ಎಳ್ಳು ಹಾಕಿ ನೀರು ಬಿಟ್ಟರೆ ಕೂಡ, ಅವರ ಒಂದು ಹೆಸರು ಹೇಳ್ಕೊಂಡು ನೀರು ಬಿಟ್ಟರೆ ಕೂಡ ಅವ್ರಿಗೆ ಅದು ತಲುಪುತ್ತೆ ಅಂತ ಇದು ಪ್ರತೀತಿಯಲ್ಲಿದೆ. ಮತ್ತು ಅವರವರ ಕುಟುಂಬದ ಆಚರಣೆ ಇದು. ಹಾಗಾಗಿ ಕುಟುಂಬಕ್ಕೆ ಅವರು ಹೇಗೆ ಮಾಡ್ಕೊಂಡು ಬಂದಿರ್ತಾರೆ, ಅವರು ಏನು ತಿಂತಾರೆ ಏನಿಲ್ಲ, ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಮಾಡ್ಕೊಂಡು ಬರ್ತಾರೆ. ಅದೇ ರೀತಿ, ಯಾಕಂದರೆ ನಾವು ಬದಲಾಯಿಸೋಕ್ಕೆ ನಾವು ಯಾರೂ ಅಲ್ಲ. ಯಾಕಂದರೆ ಅವರು ಯಾವ ರೀತಿ ಮಾಡ್ಕೊಂಡು ಬಂದಿರ್ತಾರೆ ಅದೇ ರೀತಿ ಮಾಡ್ಕೊಂಡು ಬಂದ್ರೇ ಒಳ್ಳೆಯದು ಅಂತ ಹೇಳ್ತೀನಿ. ಜೊತೆಗೆ ಈ ಒಂದು 15 ದಿನ ನಮಗಾಗಿ ಬಂದಿರೋದ್ರಿಂದ ಇದನ್ನು ಮಿಸ್ ಮಾಡ್ಕೊಳ್ದಿರ ಪ್ರತಿಯೊಬ್ಬರು ಮಾಡಿ, ಅವರವರ ಶಕ್ತಿಗೆ ಅನುಸಾರವಾಗಿ ಇದನ್ನು ಮಾಡಿ. ಯಾಕಂದರೆ ಮನೇಲಿ ಒಬ್ಬೊಬ್ರಿಗೆ ಎಲ್ಲರಿಗೂ ಒಂದೇ ರೀತಿ ಮಾಡೋಕ್ಕಾಗೋದಿಲ್ಲ. ಅವ್ರಿಗೆ ಹೇಗೆ ಅನುಕೂಲನೋ ಹಾಗೆ ಅವ್ರು ತಿನ್ನೋ ಊಟ ನಾರ್ಮಲಾಗಿ ದಿನ ಬಳಕೆಯಲ್ಲಿ ನಾವೇನು ಊಟ ಮಾಡ್ತೀವಿ ಅದನ್ನು ಕೂಡ ಮಾಡಿ ಇಟ್ಟರೂ ಆಯಿತು. ಭಕ್ತಿಯಿಂದ ಪೂಜೆ ಮಾಡಿದ್ರೆ ಎಲ್ಲ ಒಂದು ಕಡೆ ನಿಮ್ಮ ಪೂರ್ವಜರು, ನಿಮ್ಮ ಪಿತೃಗಳು ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ, ಅಂದರೆ ನಮ್ಮನ್ನು ನೆನೆಸ್ಕೊಳ್ತಿದ್ದಾರೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಈಗ ಮೇಡಮ್, ಕೆಲವೊಬ್ರು ಇದನ್ನ ಮಾಡಲ್ಲ, ಇದನ್ನೆಲ್ಲ ನಂಬಲ್ಲ, ಆ ರೀತಿ ಎಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಹೇಳ್ತಾರೆ ಅದರಿಂದನೇ ಎಷ್ಟು ತೊಂದರೆ ಆಗುತ್ತೆ ಅಂತ. ಅದು ಹೌದಾ? ಆ ರೀತಿ ಆಗುತ್ತಾ? ಹಾಗಿದ್ರೆ ಇಲ್ಲ, ನನ್ನ ಪ್ರಕಾರ ಏನು ಗೊತ್ತಾ, ನಾನು ಹೇಳ್ದೆ ಇವಾಗ ನೋಡಿ, ಈ ಪಿತೃಪಕ್ಷದಲ್ಲಿ ಗಣೇಶನ ಹಬ್ಬ ಕೂಡ ಇನ್ನೂ ಮಾಡ್ತಾ ಇರೋದ್ರಿಂದ ತುಂಬ ಇನ್ಸಿಡೆಂಟ್ ನಡೀತಾ ಇದೆ. ಅಂದರೆ ಈ ಒಂದು ದಿನಗಳಲ್ಲಿ ಪರ್ಟಿಕ್ಯುಲರ್ ಇದನ್ನೇ ಮಾಡಬೇಕು ಅಂತ ಇರುತ್ತೆ. ಸೊ ಇದನ್ನೇ ಮಾಡಬೇಕು ಅಂತ ಅಂದಾಗ ನಾವು ಅವ್ರನ್ನ ನೆನೆಸ್ಕೊಳ್ಳೋದು ಇದು ಎಷ್ಟು ಸರಿ ಅಲ್ವಾ? ಯಾಕಂದರೆ ಇವಾಗ ಪೂರ್ವಜರು ಪಿತೃಗಳು ಇಲ್ದಿರ ನಾವಿಲ್ಲ. ಇವಾಗ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಇರ್ತಾರೆ, ಇಲ್ಲ ನಮ್ಮ ತಾತ ಅಜ್ಜಿ ಯಾರೋ ಒಬ್ಬರು ಇದಾದಾಗ ಕೆಲವರು ನಾವು ನೋಡೇ ಇರಲ್ಲ. ಇವಾಗ ನಮ್ಮ ಮಕ್ಕಳುಗಳೆಲ್ಲ ನಮ್ಮ ಪೂರ್ವಜರು, ನಮ್ಮ ತಾತ ಅಜ್ಜಿಗಳನ್ನ ನೋಡೇ ಇರಲ್ಲ. ಅವರು ಎಲ್ಲೋ ಒಂದು ಫೋಟೋಲಿ ಇಟ್ಟು ನೋಡಿದಾಗ ಅವ್ರಿಗೂ ಆಚರಣೆ ಬರುತ್ತೆ. ನಾಳೆ ದಿನ ಅವರು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಇದು ಮೋಕ್ಷ ಅಂತ ಹೇಳ್ತೀವಿ. ಅವ್ರು ಇರಲಿ ಬಿಡಲಿ, ಇವಾಗ ಸತ್ತಿದ ತಕ್ಷಣವೇ ನಾವು ಮರ್ತು ಬಿಡ್ತೀವಿ. ಆದರೆ ನಮ್ಮವ್ರನ್ನ ಈ ಒಂದು ಟೈಮಲ್ಲಿ ನಾವು ನೆನೆಸ್ಕೊಳ್ತೀವಲ್ಲ, ಯಾವಾಗಲೂ ನೆನೆಸ್ಕೊಳ್ತೀರ ಇದ್ರು ಈ 15 ದಿನದಲ್ಲಿ ಅವ್ರನ್ನ ನೆನೆಸ್ಕೊಳ್ತೀವಿ, ಅವ್ರಿಗೋಸ್ಕರ ಪೂಜೆ ಮಾಡ್ತೀವಿ. ಏನೂ ಮಾಡಿಲ್ಲ ಅಂದರೆ ಅವ್ರನ್ನ ನೆನೆಸ್ಕೊಳ್ಳೋ ಅಂಥ ಒಂದು 15 ದಿನ, ಈ ಅಮಾವಾಸ್ಯೆ ಈ 15 ದಿನ ಪಿತೃಪಕ್ಷ ಆಗಿರುತ್ತೆ. ಸೊ ಇದನ್ನು ಮಾಡಿದ್ರೆ ಕೆಟ್ಟದ್ದಾಗುತ್ತೆ ಅಂತಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಅವರು ಸತ್ತ ಮೇಲೆ ನಾವು ಏನೇನೋ ಮಾಡಿ ಆಡಂಬರಕ್ಕೆ ಅವ್ರನ್ನ ಕರೆದು ಇವ್ರನ್ನ ಕರೆದು ಎಷ್ಟೋ 100 ಬಗೆ ಅಡುಗೆ 150 ಬಗೆ ಅಡುಗೆ ಮಾಡೋದು ಹೆಚ್ಚಲ್ಲ. ಅವ್ರು ಇದ್ದಾಗ ಅವ್ರನ್ನ ತುಂಬ ಚೆನ್ನಾಗಿ ಯಾರು ನೋಡ್ಕೊಳ್ತೀವಿ ಅದು ತುಂಬ ಮೇಯ್ನು. ಇವಾಗ ಸತ್ತಾದ್ಮೇಲೆ ನಾವೇನೇ ಇಟ್ಟರು ಅವ್ರು ಬಂದು ತಿಂತಾರೆ, ಅವ್ರು ಮಾಡ್ತಾರೆ, ಅದೆಲ್ಲ ಸುಳ್ಳೆ. ನಮ್ಮ ಮನಸ್ಸಿನ ಸಮಾಧಾನಕ್ಕೆ ನೋಡೋ ಜನಕ್ಕೆ ಮಾತ್ರನೇ ಮಾಡ್ಕೊಳ್ಳೋದು. ದಯವಿಟ್ಟು ಇಲ್ಲದೇ ಇರೋರು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇದ್ದಾಗ ಹೋದ್ಮೇಲೆ ನೋಡಿ, ಈ ಥರ ಪಿಂಡ ಬಿಟ್ಟು ಎಲ್ಲೋ ಇರೋರನ್ನ ಕರೆದು ಅವರಂತೂ ಊಟ ತಿನ್ನಲ್ಲ, ಎಲ್ಲರನ್ನೂ ಕರೆದುಬಿಟ್ಟು ತೋರಿಸ್ಬಿಟ್ಟು ಊಟಕ್ಕೆ ಇಡ್ತೀವಿ ಹೊರತು ಯಾರೂ ಅವ್ರಿಗಿಡೋದಿಲ್ಲ. ಹಾಗಾಗಿ ಇದು ಒಂದು ಕೋರಿಕೆ ನಂದು. ಇರೋವಾಗ ನಿಮ್ಮ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಅದೇ ನಿಮಗೆ ಕಾಯುತ್ತೆ. ಅವ್ರೋಗಿ ಅಲ್ಲಿ ಆಶೀರ್ವಾದ ಮಾಡ್ತಾರಲ್ಲ, ಇದು 15 ದಿನಕ್ಕೆ ಅವ್ರು ಬಂದು ಆಶೀರ್ವಾದ ಮಾಡಲ್ಲ, ಡೈಲಿ ಅವರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಹಾಗಾಗಿ ಅವರ ಒಂದು ಆಶೀರ್ವಾದ ನಾನಿದ್ದಾಗ ನನ್ನ ಮಕ್ಕಳು ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನನ್ನ ಅಂತ ಅವ್ರು ಅಂದ್ಕೊಂಡು, ಅವ್ರು ಸಾಯೋ ಕಾಲದವ್ರು ಅವ್ರು ಅಂದ್ಕೊಂಡು ಸಾಯ್ತಾರಲ್ಲ, ಅದೇ ಅವ್ರಿಗೆ ಮುಕ್ತಿ. ಅವರು ಸ್ವರ್ಗಕ್ಕೆ ಹೋಗಿರ್ತಾರೆ. ಆ ಒಂದು ಪ್ರಾಪ್ತಿ, ಆ ಒಂದು ಆಶೀರ್ವಾದ ನಮ್ಮ ಮೇಲಿದೆ, ನಾವು ತುಂಬ ಚೆನ್ನಾಗಿರ್ತೀವಿ ಲೈಫಲ್ಲಿ. ಇದು ಬಿಟ್ಟರೆ ಪಿತೃಪಕ್ಷ ನಾವು ಮಾಡಲೇಬೇಕು.
ಎಲ್ಲ ಹಿಂದೂ ಧರ್ಮಕ್ಕೆ ಇದು ಬಂದಿರೋಂಥ ಒಂದು ಭಾಗ್ಯ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಮಾಡಿ ಈ ಪಿತೃಪಕ್ಷದಲ್ಲಿ ನಿಮ್ಮ ದೊಡ್ಡವ್ರನ್ನ ನೆನೀರಿ ಅಂತ ಹೇಳ್ತೀವಿ. ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಪಿತೃಪಕ್ಷ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ರಿ. ಧನ್ಯವಾದ ಮೇಡಮ್. ಇಷ್ಟೊತ್ತು ನನ್ನ ಕಾರ್ಯಕ್ರಮ ನೋಡಿರೋ ಎಲ್ಲ ಕರ್ನಾಟಕ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಿತೃಪಕ್ಷ ಯಾವಾಗ ಮಾಡಬೇಕು, ನಿಮ್ಮೆಲ್ಲ ಏನೆಲ್ಲ ಡೌಟ್ಸ್ ಇದೆ ಅದಕ್ಕೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿದೆ. ಹಾಗೆ ನಿಮ್ಮ ಯಾವುದೇ ಸಮಸ್ಯೆ ಇರ್ಬೋದು ಅದಕ್ಕೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಆನ್ಲೈನಲ್ಲಾದರೂ ಅವರನ್ನು ಭೇಟಿ ಮಾಡಿ ನಿಮ್ಮ ಯಾವುದೇ ಸಮಸ್ಯೆಗೆ ತುಂಬ ಸುಲಭ ರೀತಿಯಲ್ಲಿ ನೀವು ಪರಿಹಾರವನ್ನು ಪಡ್ಕೋಬೋದು.